ಬೂತ್ ಮಟ್ಟದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರೇ ಲೀಡರ್. ಕೆಲಸ ಮಾಡಿದ್ರೆ ಮನೇಲಿ ಕೂತ್ಕೊಂಡು ಅಳಬಾ ಅಂತ ಹೇಳಿದ್ರೆ ಅದು ಲೆಕ್ಕ ಇಲ್ಲ. ಕಾಂಗ್ರೆಸ್ಸರೇ ಇರ್ಬೋದು, ಕಾಂಗ್ರೆಸ್ಸರು ಕೂಡ ಆಸಕ್ತಿ ಇದೆ, ಮೋದಿ ಮೇಲೆ ಭ್ರಮೆ ಇದೆ. ಯಾರು ಸಂಘಟನೆಯಲ್ಲಿ ಒತ್ತು ಕೊಡ್ತಾರೆ, ಯಾರು ಸಂಘಟನೆ ಕಟ್ಟಕ್ಕೆ ಶಕ್ತಿ ಇದೆ, ಯಾರು ಆಸಕ್ತಿ ಇದೆ ಅದನ್ನು ಮಾಡ್ತಾರೆ ಹೊರತು ರೆಕಮೆಂಡೇಶನ್ ಮಾಡೋದು. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ. ಹಳೇದು ಮುಗಿದೋಗಿದೆ. 5 ಕ್ಷೇತ್ರದಲ್ಲಿ ನಾವು ಪಕ್ಷ ಗೆಲ್ಬೇಕಂತ ಹೇಳೋದು ನಮ್ಮ ಮಂತ್ರ ಒಂದೇ. ಬೂತ್ ಮಟ್ಟದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರೇ ಲೀಡರ್. ಕೆಲಸ ಮಾಡಿದ್ರೆ ಮನೇಲಿ ಕೂತ್ಕೊಂಡು ಅಳಬಾ ಅಂತ ಹೇಳಿದ್ರೆ ಅದು ಲೆಕ್ಕ ಇಲ್ಲ. ಈಗ ಬಂದು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಶಕ್ತಿ ಇದೆ ತೋರಿಸ್ಕೊಂಡು ಲೀಡ್ರಿಗೆ. ನಾನು ಈಗಾಗಲೇ ತಮಗೆ ನಾನು ಹೇಳಿದ್ದೀನಿ, BJP ಪಕ್ಷ ಶಿಸ್ತಿನ ಪಕ್ಷ. BJP ಪಕ್ಷದಲ್ಲಿ ಯಾರನ್ನಾದರೂ ಆಯ್ಕೆ ಮಾಡಬೇಕಾದ್ರೆ ಎಲ್ಲ ನೋಡ್ತಾರೆ. ಪಕ್ಷದಲ್ಲಿ ಸಂಘಟನೆ ಮಾಡ್ತಕ್ಕಂಥ ಈ ರೆಕಮೆಂಡೇಶನ್ಸ್ ಎಲ್ಲ, ಈ ಫ್ಯಾಮಿಲಿ ಪೊಲಿಟಿಕ್ಸು ಕಾಂಗ್ರೆಸ್ಸಲ್ಲಿ ಇದೆಯಲ್ಲ, ಗಾಂಧೀಜಿಯವರ ಪೊಲಿಟಿಕ್ಸ್ ಇದೆಯಲ್ಲ, ಫ್ಯಾಮಿಲಿ ಪೊಲಿಟಿಕ್ಸ್ ಇಲ್ಲ ನಮ್ಮ BJP. ಸಂಘಟನೆಯಲ್ಲಿ ತಳಮಟ್ಟದಿಂದ ಹೋಗಿರ್ತಕ್ಕಂಥವ್ರು ಫಸ್ಟ್ ಟೈಮ್ ಆಗಿರೋ MLA ಕೂಡ CM ಮಾಡಿರ್ತಕ್ಕಂಥದ್ದು ಉದಾಹರಣೆ ಇದೆ. ಯಾರು ಸಂಘಟನೆಯಲ್ಲಿ ಒತ್ತು ಕೊಡ್ತಾರೆ, ಯಾರು ಸಂಘಟನೆ ಕಟ್ಟಕ್ಕೆ ಶಕ್ತಿ ಇದೆ, ಯಾರು ಆಸಕ್ತಿ ಇದೆ ಅದನ್ನು ಮಾಡ್ತಾರೆ ಹೊರತು ರೆಕಮೆಂಡೇಶನ್ ಮಾಡೋದು. ಅಂದರೆ ಸಂಘಟನೆ ಕಟ್ಟೋಂಥ ಇದು ಚೈತನ್ಯ ಇರಲಿಲ್ವಾ ಅಂತ ನಾನು ಹೇಳ್ತಕ್ಕಂಥದ್ದು. ಮಾಡ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಸ್ಕೋಬೇಕು, ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು ಇತ್ತು, ಮಾಡಿದ್ದಾರೆ. ಸಂದೀಪ್ ರೆಡ್ಡಿ ಅವರು ಏನು ಅವ್ರಿಗೆ ಘೋಷಣೆ ಮಾಡಿರ್ತಕ್ಕಂಥದ್ದು ಏನು ತಾರತಮ್ಯ ಆಗಿದೆ ಅದನ್ನು ಮಾಡಿರ್ತಕ್ಕಂಥದ್ದು ಮತ್ತೆ ಅಳೆದು ತೂಗಿ ಎಲ್ಲಿ ತಪ್ಪಾಗಿದೆ ಕರೆಕ್ಟ್ ಮಾಡಬೇಕು ಅಂತ ಮಾಡಿ ಇವತ್ತು ಏನು ನಾನೆಲ್ಲ ಏನು ಕೆಲಸ ಮಾಡ್ಕೊಂಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರಬೇಕು. ನನಗೂ ಒಂದು ಮೋದಿಜಿಯವರ ಒಂದು ನಡ್ಡಾಜಿಯವರ ಆಜ್ಞೆ ಮೇರೆಗೆ ಮೆಂಬರ್ಶಿಪ್ ಮಾಡಬೇಕಂತಕ್ಕಂಥದ್ದು ಏನು ಕೊಟ್ಟಿದ್ರು ನಮ್ಮ ಸಿಸ್ಟಮ್ ಏನಿದೆ ಅದು ಸುಮ್ಮನೆ ಯಾರು ಬುಕ್ ಎತ್ಕೊಂಡು ಬರ್ದು ಕಳ್ಸಕ್ಕಂಥದ್ದಲ್ಲ, ಹಳೆ ಕಾಲ ಅದೆಲ್ಲ. ಈಗ ಡಿಜಿಟಲಲ್ಲಿ ಟೆಕ್ನಾಲಜಿಯಲ್ಲಿ ಏನು ಆ್ಯಪ್ ಕೊಟ್ಟಿದ್ರು, ಒಬ್ಬೊಬ್ಬರ ಮನೆಗೆ ನಾನು ಹೋಗಿದ್ದೆ, ಕಾಂಗ್ರೆಸ್ಸರೇ ಇರ್ಬೋದು, ಕಾಂಗ್ರೆಸ್ಸರು ಕೂಡ ಆಸಕ್ತಿ ಇದೆ, ಮೋದಿ ಮೇಲೆ ಭ್ರಮೆ ಇದೆ. ಇಲ್ಲಿ ಸುಮ್ಮನೆ ನಮ್ಮ ಇಲ್ಲಿರ್ತಕ್ಕಂಥ ಲೋಕಲಲ್ಲಿರ್ತಕ್ಕಂಥವ್ರು ಈ ಕಾಮಾಲೆ ಕಣ್ಣಲ್ಲಿ ಕೂತಿರ್ತಕ್ಕಂಥವ್ರಿಗೆ ಪ್ರಾಬ್ಲಮ್ ಆಗಿದ್ದು. ಮೋದಿಜಿಯವರ ಪಕ್ಷ BJP ಪಕ್ಷ ಅಂದಿದ ತಕ್ಷಣ ನನಗೆ 56,000 ಮೆಂಬರ್ಸು. ನಾನು 3 ತಿಂಗಳು ಊರಿಗೂ ಹೋಗಿದ್ದೀನಿ, ಬೂತ್ಗೂ ಹೋಗಿದ್ದೀನಿ, ನಾನು ಮಾತಾಡಿದ್ದೀನಿ. ಫೋನ್ ನಂಬರ್ ಕೊಟ್ಟು ಅವ್ರು ಮೆಂಬರ್ಶಿಪ್ ಮಾಡಬೇಕಾದ್ರೆ ಅವ್ರು ಯಾರು ಕೆಲವರಷ್ಟೇ ಯಾರಿಗೆ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥದ್ದನ್ನು ಬಳಸ್ಕೊಂಡು ಬದುಕಬೇಕನ್ನೋರು ಮಾತ್ರ ಕೊಟ್ಟಿಲ್ಲ. ಆದರೆ ಎಲ್ಲರ ಒಂದು ಯುವಕರು ಕೊಟ್ಟಿದ್ದಾರೆ, ಮಹಿಳೆಯರು ಕೊಟ್ಟಿದ್ದಾರೆ, ವಯಸ್ಸಾಗಿರ್ತಕ್ಕಂಥವ್ರು ಅಷ್ಟು ಜನ ಕೂಡ ಮೆಂಬರ್ಶಿಪ್ ಮಾಡಿದ್ದಾರೆ. ಹಾಗಾಗಿ BJP ಗಟ್ಟಿಯಾಗಿ ರಾಷ್ಟ್ರದಲ್ಲಿ ಇರೋದ್ರಿಂದ ಇಲ್ಲಿ ಆಶೀರ್ವಾದ ಮಾಡಬೇಕು ಅಂತ ಜನಕ್ಕೂ ಮನೆ ಭಾವನೆಯಲ್ಲಿದೆ. ಈಗ ಅವ್ರನ್ನ ಪಕ್ಷಕ್ಕೆ ಯಾವ ಥರ ನೀವು ನಡೆಸ್ಕೊಳ್ತೀರಿ? ನಾನು ಘೋಷಣೆ ಆಗಿದ ತಕ್ಷಣ ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ಅವರ ಬೆಂಬಲನೂ ಕೇಳಿದ್ದೀನಿ. ಅವರು ಸಂತೋಷವಾಗಿ ಇಷ್ಟಕ್ಕೆ ಮುಂಚೆ ನನಗೆ ಗೊತ್ತಿದ್ದಂಗೆ ಪ್ರಕ್ರಿಯೆಯಲ್ಲಿ ಕೂಡ ಅವ್ರನ್ನೂ ಮಾತಾಡಿರ್ತಾರೆ, ಅಭಿಪ್ರಾಯನೂ ತೊಗೊಂಡಿರ್ತಾರೆ. ಅವರು ಸಂತೋಷವಾಗಿ ಒಪ್ಕೊಂಡಿದ್ದಾರೆ. ಜೊತೆಗಿರ್ತೀವಿ ಅಂತೇಳಿ ಪಕ್ಷ ಕಟ್ಟೋದಕ್ಕೆ ನಾನು ರೆಡಿ ಇದ್ದೀನಿ, ಜೊತೆಗಿರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಯಾವುದೂ ನೋವಿಲ್ಲ, ಜೊತೆಗೆ ಪಕ್ಷ ಕಟ್ಟೋಣ ಅಂತ ಅವರು ಹೇಳಿದ್ದಾರೆ.